ನಮಸ್ಕಾರ ಎಲ್ಲರಿಗೂ. ನಾನು ರವಿಶಂಕರ್, ಕಲಾವಿದ, ಸಂಗೀತ ಮತ್ತು ನೃತ್ಯ ಕಲಾವಿದ. ಈ ದಿನ ಸ್ಮೃತಿ ಪಟಲದಲ್ಲಿ ಇಂಥ ಲಕ್ಷ್ಮೀದೇವಿಯವರ ಒಂದು ಕವನನ ಹೇಳಬೇಕು ಅನ್ನೋ ಉತ್ಸಾಹ ಇದರಿಂದ ನಾನು ಇವತ್ತು ಇದನ್ನು ವಾಚನ ಮಾಡ್ತಾ ಇದ್ದೀನಿ. ಎನ್ನೊಳಗಣ ಭಾವ ನಿನ್ನನ್ನು ಕಂಡಾಗ ಕಾರ್ಯಕಾರಣ ಸಂಬಂಧವಾಗಿ ಉದಿಸಿತು ವಿಭಾವ. ಶಾಕುಂತಲೆ ದುಷ್ಯಂತನನ್ನು ಕಂಡಾಗ ಉದಿಸಿದ ಆಲಂಬನ ಉದೀಪನ ಭಾವಗಳೇ ಎನ್ನ ಮನಮಸ್ತಿಷ್ಕದಲ್ಲಿ ಉದಿಸಿ ಡೋಲಾಯಮಾನವಾಯಿತು. ಇದ್ದ ಸಜೀವ ಸಿದ್ಧಾಂತಗಳೆಲ್ಲ ಭಯ ಉತ್ಸಾಹಗಳು ಒಂದರ ಹಿಂದೊಂದು ಬಂದು ನಿನ್ನ ಕುಡಿನೋಟದ ಅರ್ಥಗಳು ಆಳವಾದ ಬೇರುಗಳು ಸವಿಸ್ತಾರವಾಗಿ ಉಸಿರಿ ಹೋದವು ಎಲ್ಲೋ. ಗಾಳಿ ಎಲೆಗಳ ಮೇಲೆ ನನ್ನ ಮನವ ತರಗೆಲೆಯಾಗಿಸಿ ಔತುಕ್ಯದಿಂದ ರಾಧೆ ಮಾಧವನಿಗಾಗಿ ಕಾತರಿಸಿ ನಾಚಿ ಅಗಲಿಕೆಗೆ ವಿಸ್ಮಯಪಟ್ಟು ಗೋಪಿಕೆಯರ ಇರುವ ಅರಸಿ ಎತ್ತಪೋದವೋ ಇವನೆಂಬ ವಿಷಾದವು ಅರಗಳಿಗೆ ಆವರಿಸಿ ಚಿತ್ತ ವಿಪ್ಲವವ ತೋರ್ಗೊಡದೆ ಸಂಭಾವ್ಯತೆಯ ಮರೆಯುತ್ತ ನಿನ್ನ ಪರವಶತೆಯ ಜಡತೆಯಲ್ಲಿ ಮತ್ತೆ ಧ್ಯಾನ ಚಿತ್ತಳಾಗಿ ಸ್ಮೃತಿಪಟದಲ್ಲಿ ನಿನ್ನ ನೆನಪ ಮೆಲುಕು ಹಾಕುತ್ತಾ ಸಂತುಷ್ಟಿಯಲ್ಲಿ ಸಮರಸವ ಸಾಧಿಸುವಳು. ಆ ದ್ವಾಪರ ಯುಗದ ರಾಧೆ ಅವಳಂತೆ ಇಂದು ನಾ ನಿನ್ನೊಳಗಣ ವಿಭಾವನುಭಾವಗಳಿಗೆ ಸಂಚಾರಿಯಾಗಿಯೋ ಸ್ಥಾಯಿಯಾಗಿಯೋ ಇರಬಯಸುವೆ. ಒಟ್ಟಿನಲ್ಲಿ ನಿನ್ನ ಅಸ್ತಿತ್ವದಲ್ಲಿ ಒಂದಾಗಿ ಕೂಡಿ ಹಾಡಿ ಆತ್ಮಾನಂದ ಪಡೆದು ಆತ್ಮ ಪರಮಾತ್ಮನಲ್ಲಿ ಲೀನವಾದಂತೆ ಆಗಬಯಸುವೆ.